ಮಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ. ಕಾಂಗ್ರೆಸ್ನ ಮುಸ್ಲಿಂ ಮುಖಂಡನೊಬ್ಬನನ್ನ ಅಲ್ಲಿಂದ ಹೊರಹಾಕ್ರಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಬ್ದುಲ್ ರೆಹಮಾನ್ ಕೊಲೆಗೆ ಕೇಸಿಗೆ ಸಂಬಂಧಿಸಿದಂತೆ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅಬ್ದುಲ್ ಕೊಲೆ ಪ್ರಚೋದನಾ ಭಾಷಣದಿಂದಾಗಿದೆ ಅಂತ ಈ ವೇಳೆ ಅಲ್ಲಿದ್ದಂತ ಕಾಂಗ್ರೆಸ್ ಮುಖಂಡ ಮುಸ್ಲಿಂ ಮುಖಂಡ ಹೇಳ್ತಾರೆ. ಈ ವೇಳೆ ದಿನೇಶ್ ಗುಂಡೂರಾವ್ ಇದು ಪ್ರೆಸ್ ಮೀಟ್ ಅಪ್ಪ, ಇಲ್ಲಿ ಮಾತನಾಡಬೇಡ ಅಂತ ಹೇಳಿದ್ರು ಆತ ಕೇಳಲ್ಲ. ಕೊನೆಗೆ ಸಿಟ್ಟಿಗೆ ಹೇಳ್ತಾರೆ ದಿನೇಶ್ ಗುಂಡೂರಾವ್, ಈತನನ್ನು ಹೊರ ಕಳಿಸ್ರಿ ಈತನನ್ನ ಅಂತ ಹೇಳ್ತಾರೆ. ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀನು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ನೀವು. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀನು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ನೀವು. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ. ಯಾರಿಂದ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ ಸರ್. ಅವರು ಬಜೆಟ್ನಲ್ಲಿ ಅವರಿಂದಾಗಿ ಜೀವ ಹೋಗಿದವರನ್ನು ಅರೆಸ್ಟ್ ಮಾಡಿ. ಎರಡು ದಿವಸ ಮೊದಲು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಅವರ ಮೇಲೆ ಅರೆಸ್ಟ್ ಮಾಡಿ. ನೀವು ಕಾನೂನು ಪ್ರಕಾರ ಮಾಡಿ, ನ್ಯಾಯ ಕೊಡಿ. ಸಪೋರ್ಟ್ ಮಾಡೋದು ಬೇಡ. ಯಾರಿಂದ ತಪ್ಪಾಗಿದವರಿಗೆ ನ್ಯಾಯ ಕೊಡಿ ಅಷ್ಟೇ. ಯಾರಿಂದ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ ಸರ್. ಅವರು ಬಜೆಟ್ನಲ್ಲಿ ಅವರಿಂದಾಗಿ ಜೀವ ಹೋಗಿದವರನ್ನು ಅರೆಸ್ಟ್ ಮಾಡಿ. ಎರಡು ದಿವಸ ಮೊದಲು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತ ಆದೇಶ ಮಾಡಿದ್ದಾರೆ. ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದು ಬೇಡ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಯಾರು ಅಮಾಯಕರು ಜೀವ ಹೋಗಬಾರ್ದು. ಜೀವ ಹೋದ್ರೆ ನಾವೆಲ್ಲ ಒಂದು ಸರ್ತಿ ಸೇರ್ಬೋದು ಅಷ್ಟೇ. ಅವರ ಮನೆಯವರಿಗೆ ನಷ್ಟ. ಎರಡು ಮಕ್ಕಳು ನಾವೇನಿದೆ ಅದೇ ಕೇಳಲಿಕ್ಕೆ ಹಾಕಿ ಬಂದೆ. ನ್ಯಾಯ ಕೊಡಿ ಅಷ್ಟೇ. ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯಿತು, ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಲಬೇಕು, ಅವರನ್ನು ತೆಗಿಬೇಕು, ಟೈಮ್ ಇಡ್ತಾರೆ, ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ, ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಷ್ಟೇ. ಅವಕಾಶ ಕೊಟ್ಟಿಲ್ಲ. ಅಲ್ಲಲ್ಲ, ಅವರೇನು 11 ಗಂಟೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದು ಇಷ್ಟೇ, ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ, ಯಾರ ಜೀವ ಹೋಗಬಾರ್ದು, ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ. ನಿಮ್ಮ ಮೊನ್ನೆ ಕೆಲವು ನಾಯಕರು ರಾಜೀನಾಮೆ ಕೊಟ್ಟು ಸಚಿವರು ಬಂದರೂ ಕೂಡ ನಾವು ಬರೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಹಾಗಾದರೆ ನಿಮ್ಮದು ಯಾವುದು ಬೇರೆ? ಅಲ್ಲಲ್ಲ, ನಂದು ಬೇರೆ ಏನಿಲ್ಲ. ನಾವು ಏನಿಲ್ಲ, ನಾವೆಲ್ಲ ಕಾಂಗ್ರೆಸ್ಸೇ. ನಾವು ಹೇಳುವುದು ಅಷ್ಟೇ, ನಮ್ಮ ಸರ್ಕಾರ ಇದೆ. ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ. ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿ. ಈಗ ಒಂದು ಫೇಸ್ಬುಕ್ಕಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ. ಒಂದು ಬಜ್ಪೆಯಲ್ಲಿ ಕೊಲ್ಲಬೇಕು, ಅವನನ್ನು ತೆಗಿಬೇಕು, ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳೋದು ಅಷ್ಟೇ. ನಾವು ನ್ಯಾಯ ಕೊಡಿ ಅಷ್ಟೇ, ನಮಗೆ ಸಪೋರ್ಟ್ ಮಾಡೋದು ಬೇಡ. ಯಾರ ಜೀವ ಹೋಗಬಾರ್ದು. ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾವುದು ಎಲ್ಲ ಮನುಷ್ಯರೇ. ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ, ಗೊತ್ತಾಯ್ತಲ್ಲ. ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ. ಪೊಲೀಸರು ಎದುರ್ತಾ ಇದ್ದಾರೆ, ಯಾಕೆ ಹಿಡಿಬೇಕು. ಒಂದೊಂದು ಫೇಸ್ಬುಕ್ಕಲ್ಲಿ ಬಂದರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿ ಕೊಂಡು ಹೋಗ್ತಾರೆ. ಪೊಲೀಸ್ನವರು ಎದುರಿಸ್ತಾರೆ ಅಷ್ಟೇ. ಈಗ ಕಮಿಷನರ್ ಅವರು ಬಂದಿದ್ದಾರೆ, ಅವರ ಮೇಲೆ ವಿಶ್ವಾಸ ಇದೆ ನಮಗೆ. ನೋಡಬೇಕು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಈಗ ಕಾಂಗ್ರೆಸ್ ನಾಯಕರಿಗೆ ಕಾರ್ಯಕರ್ತರದೇ ಸಮಸ್ಯೆ ಆಗ್ತಿದೆ ಅಂತ ಅನ್ಸುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗದಂತ ಸ್ಥಿತಿಯಲ್ಲಿದ್ದಾರೆ. ಖಂಡಿತ ರಜತ್, ಕಾಂಗ್ರೆಸ್ ನಾಯಕರಿಗೆ ಈಗ ಮುಸ್ಲಿಂ ಮುಖಂಡರು ಒಂದು ತುಂಬಾ ತೊಂದರೆ ಆಗ್ತದೆ. ಯಾಕಂದ್ರೆ ಅವರು ಇತ್ತೀಚೆಗೆ ನಡೆದಂತಹ ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಘಟನೆಗಳು, ಹಾಗೇನೆ ಅದಕ್ಕೆ ಆದಂತಹ ರಿಯಾಕ್ಷನ್ಗಳು, ಹಾಗೆ ಮೊನ್ನೆ ನಡೆದಂತಹ ಸಭೆಯಲ್ಲಿ ಯಾವ ರೀತಿ ಮುಸ್ಲಿಂ ಮುಖಂಡರು ಹಾಗೇನೆ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಅದೆಲ್ಲ ಒಂದ್ ಕಡೆ ತುಂಬಾ ಮುಜುಗರವನ್ನ ಉಂಟು ಮಾಡಿದೆ. ಹಾಗೇನೆ ಆಕ್ರೋಶ ಕೂಡ ಒಂದ್ ಕಡೆಯಿಂದ ವ್ಯಕ್ತವಾಗ್ತಾ ಇರುವಂತದ್ದು. ಇಲ್ಲಿ ನಡೆದಂತ ಅಶ್ರಫ್ ಗುಂಪು ಹತ್ಯೆ ಪ್ರಕರಣ ಆಗ್ಬೋದು, ಹಾಗೇನೆ
ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಗ್ಬೋದು. ಈ ಪ್ರಕರಣಗಳಲ್ಲಿ ಸರ್ಕಾರ ನಡೆದುಕೊಂಡಂತಹ ರೀತಿ, ಪಕ್ಷ ನಡೆದುಕೊಂಡಂತಹ ರೀತಿ, ಹಾಗೆಯೇ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆದುಕೊಂಡಂತಹ ರೀತಿ, ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಆಕ್ರೋಶಕ್ಕೆ ಒಳಗಾಗಿರುವಂತದ್ದು. ಹಾಗೇನೆ ರಾಜೀನಾಮೆಗೂ ಮುಂದಾಗಿದ್ದಾರೆ. ಈಗಾಗಲೇ ಹಲವಾರು ಮುಖಂಡರು, ಅಲ್ಪಸಂಖ್ಯಾತ ಘಟಕದ ಕಾಂಗ್ರೆಸ್ ಮುಖಂಡರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಅದನ್ನ ಈಗಾಗಲೇ ಅವರ ಕೆಪಿಸಿಸಿ ಗಮನಕ್ಕೂ ಬಂದಿದೆ, ಹಾಗೇನೆ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ಬಂದಿರುವಂತದ್ದು. ಆದ್ರೂ ಕೂಡ ಒಂದು ಅವರು ಇಲ್ಲಿ ಕೇಳಿದಂತಹ ಪ್ರಶ್ನೆಗೆ, ಅಂದ್ರೆ ಈಗಾಗಲೇ ಹಲವಾರು ಜನ ರಾಜೀನಾಮೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಅಂತ ಹೇಳಿದಾಗ ದಿನೇಶ್ ಗುಂಡೂರಾವ್ ಹೇಳಿದ್ದು ಅದು ಅವರ ನಿಲುವು, ಅದು ಪಕ್ಷಕ್ಕೆ ಬಿಟ್ಟಿದ್ದು. ನಾನು ಈಗ ಬಂದಿರುವಂತದ್ದು ಸರ್ಕಾರದ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೇನೆ ಹೊರತು ನಾನು ಪಕ್ಷದ ಇದರಿಂದ ಬಂದಿಲ್ಲ ಅಂತ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ಈ ಹೇಟ್ ಸ್ಪೀಚ್ ಗಳನ್ನ, ಅಂದ್ರೆ ಪ್ರಚೋದನಾತ್ಮಕ ಯಾವ ರೀತಿ ಸ್ಪೀಚ್ ಗಳನ್ನ ಮಾಡ್ತಾರೆ, ಭಾಷಣಗಳನ್ನ ಮಾಡ್ತಾರೆ, ಅದರಿಂದಾಗಿ ಈ ಎಲ್ಲಾ ಘಟನೆಗಳು ನಡೀತಾ ಇದೆ, ಹತ್ಯೆ ನಡೆದದ್ದು ಅದಕ್ಕೆ ಅನ್ನೋ ಒಂದು ಮಾತು ಕೇಳ್ಬಂತು. ಪತ್ರಿಕಾ ಮಾಧ್ಯಮ ಗೋಷ್ಠಿ ನಡಿಬೇಕಾದ್ರೆ ಮುಸ್ಲಿಂ ಮುಖಂಡರೊಬ್ರು ಬಂದ್ಕೊಂಡು ಇದು ಪ್ರಚೋದನಾತ್ಮಕವಾದಂತಹ ಭಾಷಣದಿಂದಲೇ ಆಗಿತ್ತು ಅನ್ನೋ ಒಂದು ಮಾತು ಹೇಳಿದ್ರು. ಅದಕ್ಕೆ ದಿನೇಶ್ ಗುಂಡೂರಾವ್ ಏಕಾಏಕಿ ಗರಂ ಆದಂಥದ್ದು. ಹಾಗೇನೆ ಅವರನ್ನ ಇಲ್ಲಿಂದ ಹೊರಗೆ ಕಳಿಸಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದು ಎಲ್ಲ ಒಂದ್ ಕಡೆ ಮುಸ್ಲಿಂ ಮುಖಂಡರಿಗೆ ಮುಜುಗರ ತಂದಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಕಿರಣ್ ಮಾಹಿತಿ. ಇವ್ರನ್ನ ಕಳಿಸ್ರಿ ಆಚೆ. ಇವ್ರನ್ನ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡ್ಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀನು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ನೀನು. ಇವ್ರನ್ನ ಕಳಿಸ್ರಿ ಆಚೆ. ಇವ್ರನ್ನ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.